ಶ್ರೀ ಸದ್ಗುರು ಯೋಗಿ ನಾರಾಯಣ ಯತೀಂದ್ರ ಕೈವಾರ ತಾತಯ್ಯನವರ ಆಚರಣೆಯನ್ನು ನಮ್ಮ ಘನ ಸರ್ಕಾರ ಅಧಿಕೃತವಾಗಿ ಇರುವಂತೆ ತಾಲೂಕು ಆಡಳಿತ ಮಂಡಳಿ ವತಿಯಿಂದ ಶ್ರದ್ಧಾಭಕ್ತಿ ಭಾವದಿಂದ ಆಚರಿಸುತ್ತಿರುವ ಮಾನ್ಯ ತಹಶೀಲ್ದಾರ್ ಹಾಗೂ ತಾಲೂಕು ಕಚೇರಿಯ ಸಮಸ್ತ ಸಿಬ್ಬಂದಿ ವರ್ಗದವರೇ, ಆನೇಕಲ್ ತಾಲೂಕಿನ ಬಲಜ ಜನಾಂಗದ ಸಮಸ್ತ ಕುಲಬಾಂಧವರೇ ಹಾಗೂ ಇಲ್ಲಿ ಉಪಸ್ಥಿತರಿರುವಂತಹ ಸಮಸ್ತರಿಗೂ ಶ್ರೀ ಕೈವಾರ ತಾತಯ್ಯನವರ ಜಯಂತಿಯ ಶುಭಾಶಯಗಳನ್ನು ತಿಳಿಸಲು ಹರ್ಷಿಸುತ್ತೇನೆ. ತ್ರಿಕಾಲ ಜ್ಞಾನಿ, ತತ್ವಶಿರೋಮಣಿ, ಆಧ್ಯಾತ್ಮಿಕ ಗುರುವರಣ್ಯ ಹಾಗೂ ಪಂಡಿತ ಎಂದ ಪಾಮರನವರಿಗೂ ಸುಲಭವಾಗಿ ಅರ್ಥ ಆಗುವಂತೆ ತತ್ವಪದಗಳನ್ನು ರಚಿಸಿ ಸಾರಿ ತಿಳಿಸಿ ಪರಮ ಪಾವನಾದ ಮಾನವ ಜನ್ಮವನ್ನು ಸಾರ್ಥಕಗೊಳಿಸುವಂತಹ ಅಮೃತೋಪದೇಶವನ್ನು ಬೋಧಿಸಿ ಸಾಧಿಸಿರುವ ಶ್ರೀ ಕೈವಾರ ತಾತಯ್ಯನವರ ತತ್ವಪದಗಳ ಸಂಘ ಮನುಕುಲ ಉದ್ಧಾರದ ರಂಗ ಮನಸ್ಸು ತೇಗಿನ ವಾಡು ಮಹಾತ್ಮಡು ಭಯಮಲೇನು ಓಡು ಭಾಗ್ಯವಂತುಡು ಎಂಬ ಆತ್ಮಬೋಧಪೂರ್ವಕ ಅಧ್ಯಾತ್ಮ ನಾದ ಸುರಾಧೆಯನ್ನು ತಿಳಿಸಿ ಅಮರವಾಗಿಸಿರುವ ಶ್ರೀ ಅಮರನಾರಾಯಣ ಸ್ವಾಮಿಯ ಪರಮ ಭಕ್ತನಾಗಿದ್ದ ಶ್ರೀ ಕೈವಾರ ತಾತಯ್ಯನವರ ತತ್ವಗಳ ನಮ್ಮ ನಿತ್ಯ ಜೀವನದಲ್ಲಿ ಯುಕ್ತವಾಗಿ ಪಾಲಿಸುವ ಮೂಲಕ ನಮ್ಮ ಜೀವನ ಪಾವನ ಮಾಡಿಕೊಂಡಾಗ ಮಾತ್ರ ತಾತಯ್ಯನವರ ಜಯಂತಿ ಆಚರಣೆ ಸಾರ್ಥಕವಾಗುತ್ತದೆ ಎಂಬಂತಹ ನನ್ನ ಅಭಿಪ್ರಾಯವನ್ನು ತಿಳಿಸಿ ಶ್ರೀ ಪರಮ ಪಾವನ ಕಾರ್ಯಕ್ರಮವನ್ನು ಆಯೋಜಿಸಿರುವ ತಾಲೂಕು ದಂಡಾಧಿಕಾರಿಗಳ ಸರ್ವ ಸಿಬ್ಬಂದಿ ವರ್ಗದವರಿಗೂ, ನಮ್ಮ ಕುಲ ಬಾಂಧವರಿಗೂ ಹಾಗೂ ನಮ್ಮ ಸಂಘದ ಪದಾಧಿಕಾರಿಗಳಿಗೂ ಗೌರವಪೂರ್ವಕ ಆತ್ಮೀಯ ಅಭಿನಂದನೆಗಳನ್ನು ತಿಳಿಸಿ ಎಲ್ಲರಿಗೂ ನಮಸ್ಕರಿಸಿ ನನ್ನ ಅನಿಸಿಕೆಯನ್ನು ವಿರಾಮಗೊಳಿಸುತ್ತೇನೆ. ಏನಿವತ್ತು ಕೈವಾರ ತಾತಯ್ಯನವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ಇವತ್ತು ಜಯಂತ್ಯೋತ್ಸವ ಕಾರ್ಯಕ್ರಮಗಳು ಎಲ್ಲ ಆಫೀಸ್ಗಳಲ್ಲಿ ಇವತ್ತು ನೆರವೇರಿಸಿದ್ದಾರೆ. ಆದ್ರೂ ಕೂಡ ಎಲ್ಲೋ ನಮ್ಮ ಕೈವಾರ ತಾತಯ್ಯ ಅಂತೇಳಿದ್ರೆ ಏನೋ ಒಂದು ನೆಗ್ಲಿಜೆನ್ಸಿ. ಈ ಅಧಿಕಾರಿಗಳಿಗೆ ಏನು ಕೈವಾರ ತಾತಯ್ಯ ಜಯಂತ್ಯೋತ್ಸವ ಬೇರೆ ಹಬ್ಬಗಳನ್ನು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾರೆ, ನಮ್ಮ ಕೈವಾರ ತಾತಯ್ಯ ಅಂತೇಳಿದ್ರೆ ಏನೋ ಒಂದು ನೆಗ್ಲಿಜೆನ್ಸಿ ಎದ್ದು ಕಾಣ್ತಾ ಇದೆ. ಯಾಕೆಂದರೆ ಈಗ ನಾನು ಕೆಲವು ಆಫೀಸ್ಗಳಿಗೆ ಫೋನ್ ಮಾಡಿದಾಗ ನಮಗೆ ಇವತ್ತು ಯಾರು ಸರ್ಕ್ಯುಲರ್ ಕಳಿಸ್ಲಿಲ್ಲ, ನಮ್ಗೆ ಗೊತ್ತೇ ಇಲ್ಲ, ಲಾಸ್ಟು ವರ್ಷದಲ್ಲಿ 14ನೇ ತಾರೀಕು ಮಾಡಿದ್ವಿ, ಇವತ್ತು 3ನೇ ತಾರೀಕು ನಮ್ಗೆ ಗೊತ್ತಿಲ್ಲ ಅನ್ನೋ ಮಾತುಗಳನ್ನು ಇವತ್ತು ಆಡ್ತಾಯಿದ್ದಾರೆ. ಇದು ತುಂಬ ಅಪರಾಧ, ಖಂಡನೀಯ. ಇದೇ ಥರ ಆದರೆ ಇವತ್ತು ನಾವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡಬೇಕಾಗತ್ತೆ. ನಾವು ಉಗ್ರವಾಗಿ ನಮ್ಮ ತಾತಯ್ಯನವರ ಜಯಂತ್ಯೋತ್ಸವ ಮಾಡಲಿಲ್ಲ ಅನ್ನೋ ದೃಷ್ಟಿಯಲ್ಲಿ ಏನು ರಾಜ್ಯ ಸರ್ಕಾರಗಳು ಏನಾದರೂ ಗೈಡ್ಲೈನ್ಸ್ ಕೊಟ್ಟಿದ್ರೆ ಇದು ಉಗ್ರವಾಗಿ ಹೋರಾಟವನ್ನು ಮಾಡ್ತೇವೆ. ನಮ್ಮ ರಾಜ್ಯದ ನಾಯಕರುಗಳಿಗೆ ವಿಚಾರವನ್ನು ತಿಳಿಸ್ಬೇಕಾಗತ್ತೆ. ಇದ್ರ ಬಗ್ಗೆ ಒಂದು ಮೀಟಿಂಗನ್ನು ನಾವು ಹಮ್ಮಿಕೊಬೇಕಾಗತ್ತೆ ಅಂತೇಳಿ ನಾನು ನಮ್ಮ ಜನಾಂಗದ ಮಧ್ಯೆ ಇವತ್ತು ಹೇಳಬೇಕಾಗತ್ತೆ. ಯಾಕೆಂದರೆ ಬೇರೆ ಜನಾಂಗದ ಹಬ್ಬಗಳನ್ನು ತುಂಬ ಅದ್ಧೂರಿಯಾಗಿ ಆ ಜನಾಂಗ ಇರ್ಬೋದು, ಆ ಅಧಿಕಾರಿಗಳಿರ್ಬೋದು, ಚಾಚು ತಪ್ಪದೆ ಆ ದಿನ ಅದ್ಧೂರಿ ಕಾರ್ಯಕ್ರಮ ಮಾಡ್ತಾರೆ. ಇವತ್ತು ಕೈವಾರ ತಾತಯ್ಯ ಕಾಲಜ್ಞಾನಿ. ಅವರು ನಡೆದಂಥ ನುಡಿಗಳು ಇವತ್ತು ಇಡೀ ನಮ್ಮ ದೇಶದಲ್ಲಿ ನಡೀತಾ ಇದೆ. ಅವರೇನು ನಡೀತಾ ಇದೆ, ಈ ಥರ ದೇಶ ಮುನ್ನಡೆದುಕೊಂಡು ಹೋಗ್ತೈತೆ ಅನ್ನೋ ಮಾತುಗಳನ್ನು ಆಡಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ದೇಶದಲ್ಲಿ ನಡೀತಾ ಇದೆ. ಅಂಥ ಜ್ಞಾನಿಗಳನ್ನು ಇವತ್ತು ನಾವು ಸ್ಮರಿಸಬೇಕಾಗತ್ತೆ. ಆ ಜ್ಞಾನಿಗಳನ್ನು ಜ್ಞಾಪಕವಾಗಿ ಇವತ್ತು ನಾವು ಸ್ಮರಿಸಿ ಅವರನ್ನು ಇವತ್ತು ಒಳ್ಳೆಯ ದಿನವಾಗಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿ ಎಲ್ಲ ಕಚೇರಿಗಳಲ್ಲಿ ಏನು ನಮ್ಮ ಸರ್ಕಾರ ಇವತ್ತು ನಮ್ಮ ತಾತಯ್ಯನವರ ದಿನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಬೇಕು ಅಂತೇಳಿ ಡಿಕ್ಲೇರ್ ಮಾಡ್ತು. ಎಲ್ಲ ಸರ್ಕಾರಗಳು ಅದೇ ರೀತಿ ಕೋಪ್ರೇಷನ್ ಕೊಡಬೇಕಾಗತ್ತೆ. ಕೋಪ್ರೇಷನಲ್ಲಿ ನಮ್ಮ ಆಫೀಸ್ಗಳಿಗೆ ಅವ್ರು ಗೈಡ್ಲೈನ್ಸ್ ಕೊಟ್ಟು ಸರ್ಕ್ಯುಲರನ್ನು ಕಳಿಸಿ ಎಲ್ಲ ಕಾರ್ಯಕ್ರಮಗಳನ್ನು ವಿಜೃಂಭಣೆ ಮಾಡಿಸ್ಬೇಕಾಗಿತ್ತು. ಕಾಲಕ್ರಮೇಣ ಇದೇ ರೀತಿ ಆದರೆ ಮುಂದಿನ ದಿನಗಳಲ್ಲಿ ಇದನ್ನು ಪರಿಣಾಮ ಎದುರಿಸಬೇಕಾಗತ್ತೆ ಈ ಸರ್ಕಾರಗಳು. ಆದ್ದರಿಂದ ನಾವು ಇವತ್ತು ಈ ತಾಲೂಕು ಆಫೀಸಲ್ಲಿ ಹಮ್ಮಿಕೊಂಡಿದ್ವಿ. ತಹಸೀಲ್ದಾರನ್ನು ಭೇಟಿ ಮಾಡಿ ಇವತ್ತು ಕಾರ್ಯಕ್ರಮ ಇದೆ ಅಂತೇಳಿ ತಿಳಿಸಿ ಅವರು ನಮ್ಮನ್ನು ಕರೆದು ಇವತ್ತು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದರು. ಬಟ್ ಅವರು ತಹಸೀಲ್ದಾರು ಇಡೀ ತಾಲೂಕಲ್ಲಿ ಎಲ್ಲ ಆಫೀಸ್ಗಳಿಗೆ ಒಂದು ಮೆಮೊರಂಡಮನ್ನು ಕಳಿಸ್ಬೇಕಾಗಿತ್ತು. ಏನಾಗಿದೆ ಗೊತ್ತಾಗಿಲ್ಲ, ಈಗ ಕೇಳಬೇಕಾಗಿತ್ತು ಅವ್ರು ಬಂದಾಗ. ಇದು ತುಂಬ ಅಪರಾಧ. ಅದೇ ರೀತಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಉಗ್ರವಾಗಿ ನಾವು ನಿಂತ್ಕೊಂಡಿದ್ದೆ ಆದಲ್ಲಿ ನಮ್ಮ ಜನಾಂಗ ತಾಲೂಕಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು ನಮ್ಮ ಬಲಜ ಜನಾಂಗ ಇದೆ ಅಂತೇಳಿ ದೇಶಕ್ಕೆ ಗೊತ್ತಾಗಬೇಕಾಗತ್ತೆ. ಇಲ್ಲ ಅಂತೇಳಿದರೆ ನಾವೆಲ್ಲೋ ಅಲ್ಪಸಂಖ್ಯಾತರು ಇವರು ಏನು ಬಿಡಿ, ಇವ್ರ ತಾತಯ್ಯನವ್ರದ್ದು ಮಾಡಿದ್ರೆ ಆಯಿತು, ಮಾಡದಿದ್ರೆ ಆಯಿತು ಅನ್ನೋ ಮಾತುಗಳನ್ನು ಬರೋಕ್ಕೆ ಬಿಡ್ದಿರ ನಾವು ಉಗ್ರವಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗಬೇಕು.
ಮತ್ತು ನಾವು ಇವತ್ತು ಏನು ಪೌರ್ಣಮಿ ದಿವಸ ನಾವು ಕಾರ್ಯಕ್ರಮ ಮಾಡಬೇಕಾಗಿತ್ತು ಇಡೀ ಟೌನಲ್ಲಿ ತಾಲೂಕಿನಲ್ಲಿ. ಈ ಗ್ರಹಣ ಇರೋದ್ರಿಂದ ನಾವು 8ನೇ ತಾರೀಕು ಭಾನುವಾರ 4 ಗಂಟೆಗೆ ಅದ್ಧೂರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ನಮ್ಮ ತಂಡ ಏನು ನಮ್ಮ ಜನಾಂಗದ ನಾರಾಯಣಸ್ವಾಮಿ ಇರ್ಬೋದು, ನಮ್ಮ ಶಿವರಾಮ್ ಇರ್ಬೋದು, ಚಂದ್ರಣ್ಣ ಇರ್ಬೋದು, ಇನ್ನು ಪ್ರಮುಖರು ವಿ ನಾಗರಾಜರು ಇರ್ಬೋದು, ನಮ್ಮ ನಂದಕುಮಾರ್, ಎಲ್ಲ ನಮ್ಮ ಉಮೇಶಣ್ಣ ಇರ್ಬೋದು, ಎಲ್ಲರೂ ಸೇರಿ ಇವತ್ತು ಅದ್ಧೂರಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಸತ್ವವಾಗಿ ನಾವು ಮೀಟಿಂಗ್ಗಳನ್ನು ಮಾಡಿದ್ದೇವೆ. ಈ ಭಾನುವಾರ ತುಂಬ ಚೆನ್ನಾಗಿ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ. ಅದರಿಂದ ತಾವೆಲ್ಲ ನಮ್ಮ ತಾಲೂಕಿನ ಎಲ್ಲ ಪ್ರಮುಖರು, ನಮ್ಮ ಕಾರ್ಯಕರ್ತ ಬಂಧುಗಳು, ಎಲ್ಲ ಜನಾಂಗ, ಒಂದೇ ಜನಾಂಗ ಅಲ್ಲ ತಾತಯ್ಯನ ಜಯಂತಿ ಮಾಡೋದಕ್ಕೆ ಎಲ್ಲ ಜನಾಂಗ ಬರಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮೆಲ್ಲೆಲ್ಲ ಬೇಡ್ಕೊಂಡು ನನ್ನ ಮಾತು ಮುಗಿಸ್ಕೊಂಡು ಜೈ ಹಿಂದ್ ಜೈ ಕನ್ನಡ. ಹುಣ್ಣಿಮೆಯ ಪ್ರಯುಕ್ತ ಮಾರ್ಚ್ 3ನೇ ತಾರೀಕು ಕೈವಾರ ನಾರಾಯಣ ತಾತಯ್ಯನವರ ಆರಾಧನೆ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಯಶಸ್ವಿಯಾಗಿ ನಡೆಯುತ್ತಿದೆ. ಆದರೆ ನಮ್ಮ ತಾಲೂಕಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಪೂಜೆಯನ್ನು ನಾವು ಹಮ್ಮಿಕೊಂಡಿದ್ವಿ. ಆದರೆ ಇಲ್ಲಿ ಇವರು ಬರ್ತಾಯಿದ್ದಾರೆ, ತಹಸೀಲ್ದಾರ್ ದಂಡಾಧಿಕಾರಿಗಳು ನಮಗೆ 3 ಸಾರಿ ನಾವು 3 ವರ್ಷದಿಂದ ನಾವು ಇದು ಮಾಡ್ಕೊಂಡು ಬರ್ತಾಯಿದ್ವಿ. 3 ಸಾರಿನೂ ನಮ್ಮ ದಂಡಾಧಿಕಾರಿಗಳು ಗೈರಾಜರಾಗಿದ್ದಾರೆ. ಅವರಿಗೆ ನಾವು ಕೇಳ್ಕೊಂಡ್ವಿ ಮೊನ್ನೆ ನಾನು ಮೀಟಿಂಗ್ಗಳಿಗೆ, ಸರ್ ನೀವು ಸ್ವಲ್ಪ ಇರಬೇಕು, ಮತ್ತು BOಗೆ ಮತ್ತು ಶಿಕ್ಷಣ ಇಲಾಖೆಗೆ ಅವ್ರಿಗೆಲ್ಲ ನೀವು ಒಂದು ನೋಟಿಸ್ ಕಳಿಸಿ, ಯಾಕಂದರೆ ಮಾರ್ಚ್ 3 ಕೈವಾರ ನಾರಾಯಣ ತಾತವ್ರದ್ದು ಸರ್ಕಾರದ್ದೇ ಆದೇಶ ಮಾಡಿದ್ದಾರೆ, ನೀವೊಂದು ಕಳಿಸ್ಕೊಡಿ ಅಂತ ನಾವು ಕೇಳಿದ್ವಿ. ತಹಸೀಲ್ದಾರ್ ಅವರು ಅವ್ರ ಭಾಷೆ ಒಳಗೇ ಸ್ವಲ್ಪ ಮಾತಾಡಿದ್ರು. ದಯವಿಟ್ಟು ಇನ್ನು ಮುಂದೆ ಎಚ್ಚೆತ್ಕೊಂಡು ತಹಸೀಲ್ದಾರು ಎಲ್ಲ ಕಚೇರಿ ಎಲ್ಲ ಇಲಾಖೆಗಳಿಗೂ ಒಂದು ನೋಟಿಸನ್ನು ಜಾರಿ ಮಾಡಿದ್ರೆ ಮಾರ್ಚ್ 3ನೇ ತಾರೀಕು ಕೈವಾರ ನಾರಾಯಣ ತಾತಯ್ಯನವ್ರದ್ದು ಆರಾಧನೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಾವು ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ.